very shame act on the part of the government. ಪ್ರತಿ ಸಾರಿ ನಾವು ಹೋದಾಗ ನಮಗೆ ವಾದ ಹೇಳ್ತಾರೆ, ನಾವು ಹೇಳ್ಬಿಟ್ಟು ಬರ್ತೀವಿ, ನಮಗೆ ಅವ್ರು ಏನು ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ವಿಲ್ ಲುಕ್ ಇನ್ ಟು ಇಟ್. ಏನು ಮಾಡ್ತಾ ಇದ್ದೀರಾ ಇದುವರೆಗೂ ನನಗೆ ಗೊತ್ತಾಗಲಿಲ್ಲ. ಮಾರ್ಚ್ 16ನೇ ತಾರೀಕಿಂದ ಹಿಡಿದು ಇವತ್ತು ಡಿಸೆಂಬರ್ 15ನೇ ತಾರೀಕು ಆಗಿದೆ. ನಾವು ಕೈ ಕಟ್ಕೊಂಡು ಕುಂತ್ಕೋಬೇಕಾಗ್ತಾ ಇದೆ. ಏನು ನಮ್ಮ ಕೈಯಲ್ಲಿ ನಮಗೆ ವಿ ಆರ್ ದ ಒನ್ ಹೂ ಆರ್ ಟಾರ್ಚ್ ಬೇರರ್ಸ್. ಇವಾಗ ನನ್ನ ತಲೆ ಮೇಲೆ ನೋಡ್ಬೋದು ನೀವು, ವಿ ಆರ್ ಟಾರ್ಚ್ ಬೇರರ್ಸ್. ನಾವು ಲೈಟ್ ತೋರಿಸಿ ಎಲ್ರಿಗೂ ವಿದ್ಯೆ ಕೊಟ್ಟು ಎಲ್ರಿಗೂ ನಿಮಗೆ ಈ ಪ್ರತಿಯೊಂದು ಸ್ಥಾನಕ್ಕೆ ಕಳಿಸುವಂತ ನಾವು ಶಿಕ್ಷಕರಿಗೆ ಒಂದು ಡಿಮ್ಯಾಂಡ್ ಸಹ ಇದುವರೆಗೂ ನೀವು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನಿಜಕ್ಕೂ ಇವತ್ತು ತುಂಬಾ ನಮಗೆ ವಿ ಆರ್ ಫೀಲಿಂಗ್ ಅಶೇಮ್ಡ್ ಆಫ್ ಅವರ್ ಸೆಲ್ಫ್ಸ್ ಟು ಟಾಕ್ ಟು ಯು. And how many times we are going to you, how many times we are requesting, sir, please open the schools and allow us to teach. We know how to handle the parents, sir. ನಾವು ವರ್ಷಗಳಿಂದ ಹ್ಯಾಂಡಲ್ ಮಾಡ್ಕೊಂಡು ಬರ್ತಾ ಇದೀವಿ. ಎಂತ ಪೇರೆಂಟ್ಸ್ ಬಂದ್ರು ನಮಗೆ ಗೊತ್ತು ಸರ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಮತ್ತೆ ಮಕ್ಕಳಿಗೆ ಯಾವ ತರ ನೋಡ್ಕೋಬೇಕು, ಮತ್ತೆ ನಾವು ಟೀಚರ್ಸ್ಗೆ ಯಾವ ತರ ನಾವು ಅವ್ರ ಸಂಬಳಗಳು ಕೊಟ್ಟು ಅವರ ಫ್ಯಾಮಿಲೀಸ್ ಯಾವ ತರ ಕಷ್ಟದಲ್ಲಿದೆ ಅದು ಮತ್ತೆ ನಾವು ಅವ್ರಿಗೆ ಬ್ಯಾಕ್ ಟು ನಾರ್ಮಲ್ ತಗೊಂಡ್ಬರ್ಬೇಕು. ಅದೆಲ್ಲ ನಮಗೆ ಗೊತ್ತಿದೆ ಸರ್, ನಾವು ನೋಡ್ಕೋತೀವಿ. ಬಟ್ ನೀವು ಯಾತಕ್ಕೋಸ್ಕರ ಈ ನಮ್ಮ ಶಿಕ್ಷಣ ಏರಿಯಾನ ಇಷ್ಟೊಂದು ನೀವು ಇಗ್ನೋರ್ ಮಾಡ್ತಾ ಇರೋದು, ಅದರ ಒಂದು ಸ್ಟೇಟ್ಮೆಂಟ್ ಕೊಡಿ ಸರ್ ನೋಡೋಣ. ಸರ್ ನಿಮ್ಮ ಹತ್ರ ಉತ್ತರ ಇಲ್ಲ. ಬಟ್ ಐ ಡೋಂಟ್ ನೋ ವೈ ಯು ಆರ್ ಮಮ್, ವೈ ಯು ಆರ್ ಕ್ವೈಟ್. ಸರ್ ಪ್ಲೀಸ್ ಟ್ರೈ ಟು ಟಾಕ್ ಟು ಅಸ್, ಕಮ್ ಟು ಎ ಕನ್ಕ್ಲೂಷನ್ ಸರ್. ಪ್ಲೀಸ್ ಓಪನ್ ದ ಸ್ಕೂಲ್ಸ್, ನಮಗೆ ಪಾಠ ಮಾಡಕ್ಕೆ ಕೊಡಿ, ನಾವು ಮಕ್ಕಳಿಗೆ ಓದಿಸ್ತೀವಿ. ಪೇರೆಂಟ್ಸ್ ಹತ್ರ ಸರ್ ನಿಮಗೆ ಗೊತ್ತಾ, ಹೇಳ್ತೀರಾ ಗೌರ್ಮೆಂಟ್ ಹೇಳುತ್ತೆ ಇಷ್ಟು ವರ್ಷ ಕಲೆಕ್ಟ್ ಮಾಡಿದ್ದು ಮ್ಯಾನೇಜ್ಮೆಂಟ್ ದುಡ್ಡೆಲ್ಲ ಏನು ಮಾಡ್ತು ಸರ್ ನಿಮಗೆ ಗೊತ್ತಾ 100% ಫೀಸ್ ಯಾವುದಾದ್ರೂ ಸ್ಕೂಲ್ ಅವ್ರು ಯಾರಿಗಾದ್ರು ಬಂದಿದೆಯಾ ನೋಡೋಣ, ಯಾರಾದರೂ ಹೇಳಿ ಸರ್. ಇಲ್ಲಿ ಇರೋರೆಲ್ಲಾನು 100% ಫೀಸ್ ಪ್ರತಿ ವರ್ಷ ಬಂದಿದೆಯಾ ಯಾರಿಗಾದ್ರೂ? ಬರಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ ಪ್ರಾಕ್ಟಿಕಲ್. ಯಾಕಂದ್ರೆ ನೀವು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಓದಿ ಯಾವಾಗಲೂ ಓದ್ಬಿಟ್ಟು ನೀವಲ್ಲೂ ಕಂಪ್ಲೀಟ್ ಆಗಿ ನೀವು ಎಜುಕೇಶನ್ ನೀವು ಕಂಪ್ಲೀಟ್ ಮಾಡಿ ನೀವು ಬಂದಿದ್ರ ಅಂತ ನಮಗಂತೂ ಗೊತ್ತಿಲ್ಲ. ನಮಗೆ ಗೊತ್ತಿದೆ, ಕೇಳಿ ಸರ್, ಪ್ರಾಕ್ಟಿಕಲ್ ಆಗಿ ಬಂದಿಲ್ಲ ಸರ್. ವರ್ಷ ನಾವು ಆ ಫೀಸಸ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಎಷ್ಟು ಮಾತು ಕೇಳ್ತೀವಿ ನಮ್ಗೆ ಗೊತ್ತಾ ಸರ್. ಪ್ರೈವೇಟ್ ಸ್ಕೂಲ್ಸ್ ಅವರು ಆದ್ರೂ ಸಹ ಪ್ರೈವೇಟ್ ಸ್ಕೂಲ್ಸ್ 3 ತಿಂಗಳು ಹೆಂಗೋ ನಿಧಿನೆಲ್ಲ ಕೊಟ್ಟು ಟೀಚರ್ಸ್ಗೆ ಈಗಲೂ ಸಹ ರೇಷನ್ ಕಿಟ್ಸ್ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ಸ್ ಅವರು. ಮತ್ತೆ NGOs ಅವ್ರ ಕಡೆ ಸರ್, ಟೀಚರ್ಸ್ ಆರ್ ಫೋರ್ಸ್ ಟು ಗೋ ಟು NGOs ಟು ಟೇಕ್ ದ ರೇಷನ್ ಕಿಟ್ಸ್. ನೋಡಿ ಸರ್ ಎಂಥ ಪರಿಸ್ಥಿತಿ ಬಂದಿದೆ. ಈ ಸ್ಥಿತಿಗೆ ತಂದು ನಿಲ್ಸಿದಿರಲ್ಲ ಸರ್. ನಾವೇನು ನಿಮಗೆ ಕೇಳ್ತಾ ಇಲ್ಲ ಸರ್. ನೀವು ರೇಷನ್ ಕಿಟ್ ಕೊಟ್ರಿ ನೀವು ಎಲ್ಲ ಕಡೆನೂ, ನಾವು ಆ ಥರ ಕೊಡಿ ಅಂತ ಕೇಳ್ತಾ ಇಲ್ಲ. ನಮಗೆ ನಾವು ವರ್ಷ ಕಟ್ತಾ ಇರೋದು ಟೀಚರ್ಸ್ ಸರ್. ಫಂಡಲ್ಲಿ ಎಷ್ಟು ದುಡ್ಡಿದೆ ಸರ್ ನಮ್ಮದು? ಕಟ್ಟದೇ ಇದ್ರೆ ಫೈನ್ಗಳು ಮಾತ್ರ ಹಾಕ್ತೀರಾ? ಕಟ್ಟದೇ ಇದ್ರೆ ನಮಗೆ ರಿನ್ಯೂ ಮಾಡಿಸ್ಕೊಡಲ್ಲ ನೀವು ನಮ್ಮ ಪರ್ಮಿಷನ್ನು. ಇನ್ನೇನು ಮಾಡ್ತಾ ಇದ್ದೀವಿ ಸರ್ ಇದೆಲ್ಲ ದುಡ್ಡು? ಆ ದುಡ್ಡಲ್ಲಿ ಅದು ಸ್ವಲ್ಪ ಪರಿಹಾರ, ಪಾರ್ಟ್ ಆಫ್ ದಟ್ ಫಂಡ್ ಆಲ್ಸೋ ಇಫ್ ಕಮ್ಸ್ ಟು ದ ಟೀಚರ್ಸ್ ಇಟ್ ವಿಲ್ ಬಿ ಆಫ್ ಎ ಗ್ರೇಟ್ ಹೆಲ್ಪ್ ಸರ್. ಪ್ರತಿ ವರ್ಷ ನಾವು ಸ್ಪೋರ್ಟ್ಸ್ ದುಡ್ಡು ಕೊಡ್ತೀವಿ ಮಕ್ಕಳಿಗೆ, ಗೌರ್ಮೆಂಟ್ಗೆ, ಪ್ರೈವೇಟ್ ಸ್ಕೂಲ್ಸ್ ಅವರು ಪ್ರತಿ ವರ್ಷ ಮಕ್ಕಳದು ಫೀಸ್ ಕೊಡ್ತಾ, ನಿಮಗೆ ವಿದ್ಯಾರ್ಥಿ ನಿಧಿ ಕೊಡ್ತಾ ಇದೀವಿ. ಅದರಲ್ಲಿ ಏನಾದರೂ ಕೊಡ್ತಾ ಇದ್ದೀರಾ ಸರ್ ನೀವು? ನಿಮ್ಮ ಕೈಯಿಂದ ಏನು ಕೊಡ್ತಾ ಇಲ್ಲ ಸರ್. ಹೇಳ್ತಾ ಇದ್ರು ಆಗ್ಲೇ, ನಿಮ್ಮ ಕೈಯಿಂದ ನಾವೇನು